ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಸ್ನೇಹಿತರೆ, ಎಲ್ಲ ಹುಡುಗರು ಈ ಒಂದು ವಿಡಿಯೋ ಕ್ಲಿಕ್ ಮಾಡೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ಮುಗಿಸಿದವ್ರು ಅಂತಂದರೆ ಈಗಾಗಲೇ ಎಕ್ಸಾಮ್ ಬರೆದಿದ್ದಾರೆ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಓಕೆ ಸರಿ, ಈಗ ಫಸ್ಟ್ ಸೆಮ್ ಹುಡುಗರು ನಮ್ಗೆ ಒಂಥರ ಆತ್ಮೀಯರು ಇದ್ದಂಗೆ. ಯಾಕಂತಂದರೆ ನೀವು ಯಾವಾಗ ಅಂತಂದರೆ KCET ಯಾವಾಗ ಕೌನ್ಸಿಲಿಂಗ್ ಇತ್ತು ಅವಾಗಿಂದನೂ ಕೂಡ ನಮ್ಮ ಜೊತೆಗಿದ್ದೀರಾ. ಸೊ ಹಂಗಾಗಿ ನಿಮಗೆ ಒಂದು ರಿಸಲ್ಟ್ ಅಪ್ಡೇಟ್ ಮಾಡೋಣ ಅಂತಂದು ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸರಿ, ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೋರ್ ಆ್ಯಂಡ್ ಅಪ್ಡೇಟ್ಗೆ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ಓಕೆ ಸ್ನೇಹಿತರೆ, ಈಗಾಗಲೇ ನಿಮ್ಮ ಒಂದು ಇಂಜಿನಿಯರಿಂಗಲ್ಲಿ ಈಗಾಗಲೇ 3rd ಸೆಮ್ಮು ಮತ್ತು 5th ಸೆಮ್ಮು ಮತ್ತು 7th ಅಂತಂದರೆ ಹಾರ್ಡ್ ಸೆಮಿಸ್ಟರ್ ಅಂತ ಏನು ಕರಿತೀವೋ ಎಲ್ಲನೂ ಕೂಡ ರಿಸಲ್ಟ್ ಬಂದಿರತಕ್ಕಂಥದ್ದು. ಓಕೆ, ಬೇಕಾದರೆ ಎಲ್ಲಿ ಸಿಗುತ್ತಾವೆ ಅಂದರೆ VTU ರಿಸಲ್ಟ್ ಅಂತ ಚೆಕ್ಔಟ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ವೆಬ್ಸೈಟ್ ಕೂಡ ಬರ್ತದೆ. ಅದರಲ್ಲೇ ಚೆಕ್ಔಟ್ ಮಾಡ್ಕೊಂಡ್ರೆ ಇಲ್ಲಿ ಡಿಸೆಂಬರ್ 2024 ಜನವರಿ 2025 ಎಕ್ಸಾಮಿನೇಷನ್ ಅಂತ ಕಾಣಿಸ್ತಿದ್ರು. ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಕಾಣಿಸ್ತಿದ್ವಿ. ಇಲ್ಲಿ ಕಾಣಿಸ್ತಿದ್ದು ನೋಡಿರಿ, ಕ್ಲಿಕ್ ಕೇರ್ ಫಾರ್ ಅಪ್ಡೇಟ್ ರಿಸಲ್ಟ್ BA 3rd 5th 7th ಸೆಮಿಸ್ಟರ್ ಫಾರ್ ಆಲ್ ರೀಸನ್ ಅಂತ ಕೇಳಿದಾರೆ. ಓಕೆ, ಈಗ ಅದೇ ತಕ್ಕನಾಗೆ ನಿಮಗೆ ಫಸ್ಟ್ ಸೆಮ್ ಓಕೆ ಈ ರಿಸಲ್ಟ್ ಬರುವಾಗ ನಿಮ್ಮದು ಎಕ್ಸಾಮಿನೇಷನ್ ನಡೀತಾ ಇತ್ತು. ಸೊ ಹಂಗಾಗಿ ನಿಮಗೆ ನೀವು ಫಸ್ಟ್ ಟೈಮ್ ಅನ್ನೋಕ್ಕೋಸ್ಕರ ನಿಮಗೆ ರಿಸಲ್ಟ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರಲ್ಲ. ಓಕೆ, ನಿಮ್ಗೆ ಅದನ್ನೇ ಹೇಳಿಕೊಡ್ತೀನಿ. ಸರಿ, ನಿಮ್ಗೆ ಗಾಳಿ ಗೊತ್ತಿರೋಗೆ ಫಸ್ಟ್ ಸೆಮ್ಮಲ್ಲಿ ನಿಮಗೆ CAD ಎಕ್ಸಾಮಿನೇಷನ್ ಈಗಾಗಲೇ ನಡೆಸಿದಾರೆ ಅನ್ಕೊಂಡಿರ್ತೀನಿ ಏನೋ ಒಂದು ಕಾಲೇಜಲ್ಲಿ ನಡೆಸಿಬಿಟ್ಟು. ಓಕೆ, ಈ CAD ಎಕ್ಸಾಮು ನಿಮ್ಮ ಒಂದು ಕಾಲೇಜ್ ಲೆವೆಲಲ್ಲೇ ಎಕ್ಸಾಮ್ ನಡೆದ್ಬಿಟ್ಟು ಮತ್ತೇನಪ್ಪ ಅಂತಂದರೆ ಅದೇ ಕಾಲೇಜ್ ಲೆವೆಲಲ್ಲಿ ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಎಲ್ಲ ಕಾಲೇಜಲ್ಲಿ ಕಂಪ್ಲೀಟ್ ಆಗಿದೆ. ಓಕೆ, ಈ ಸದ್ಯಕ್ಕಂತೂ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಏನಪ್ಪ ಅಂದರೆ ನಿಮ್ಮ ಒಂದು ಇವ್ಯಾಲ್ಯೂಯೇಷನ್ ಆನ್ ಗೋಯಿಂಗಲ್ಲಿ ಇರುವಂಥದ್ದು. ಸೊ ನಮ್ಮ ಒಂದು ಯೂಟ್ಯೂಬಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾವಾಗ ಎಕ್ಸಾಮಿನೇಷನ್ ಎಲ್ಲನೂ ಕೂಡ ಮುಗಿದ ನಂತರ ಓಕೆ ಈ ಹಿಂದೆ ಬೇಕಾದ್ರೆ ಈ ಸರ್ತಿನೇ ಅಷ್ಟೇ ಸ್ವಲ್ಪ ಲೇಟ್ ಆಗಿದೆ ಅಂತಂದರೆ 3rd 5th 7th ಸ್ವಲ್ಪ ಲೇಟ್ ಆಯಿತು. ಯಾಕಂತಂದರೆ ಬಹಳಷ್ಟು ಸ್ವಲ್ಪ ಟೆಕ್ನಿಕಲ್ ಎರರ್ ಆಗಿರ್ಬೋದು, ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಸಮಸ್ಯೆನೋ. ಸೊ ಅಂದರೆ 3 ಸೆಮಿಸ್ಟ್ರ್ ಒಮ್ಮೆಲೆ ಎಕ್ಸಾಮ್ ಬರೆಯೋದಕ್ಕೂ ಸ್ವಲ್ಪ ಲೇಟ್ ಆಯಿತು. ಬಟ್ ನಿಮ್ದು ಇರೋದು ಒಂದೇ ಸೆಮಿಸ್ಟ್ರು, ಜಾಸ್ತಿ ಲೇಟ್ ಮಾಡಲ್ಲ. ಓಕೆ, ಸೊ ನಿಮ್ಗೆ ಅನ್ಕೊಂಡಂಗೆ ಟೆಕ್ನಿಕಲ್ ಎರರ್ ಕೂಡ ಜಾಸ್ತಿ ಆಗಲ್ಲ. ಯಾಕಂತಂದರೆ ಫ್ರೀಯಾಗಿ ಒಂದೇ ಸೆಮಿಸ್ಟರ್ ಬರೋ ಕಾರಣ ಈಸಿಯಾಗಿ ಪೇಪರ್ ಎಲ್ಲನೂ ಕೂಡ ಕರೆಕ್ಟಾಗಿ ತೆಗೆದಿರ್ತಾರೆ, ಕರೆಕ್ಟಾಗಿ ಕೂಡ ಮಾರ್ಕ್ಸ್ ಕೂಡ ಎಂಟ್ರಿ ಮಾಡಿರ್ತಾರೆ. ಸೊ ವಿಡಿಯೋದಲ್ಲಿ ಎಕ್ಸಾಮ್ ಬರೆದ ತಕ್ಷಣ ಒನ್ ವೀಕ್ ತೊಗೊಂಡು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಇದು ಆನ್ಲೈನ್ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇರೋ ಕಾರಣ ಬೇಗನೆ ಆಲ್ಮೋಸ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಸೊ ಡೇಟ್ ಕೇಳ್ಬೋದು ನೀವು, ನಮಗೆಲ್ಲನೂ ಕೂಡ ಡೇಟ್ ಹೇಳಿ ಬ್ರದರ್ ಟೈಮ್ ಹೇಳಿ ಅಂತ ಹೇಳ್ಬೋದು. ಸೊ ಡೇಟ್ ಇನ್ನೂ ಕೂಡ ಕ್ಲಾರಿಫಿಕೇಷನ್ ಎಲ್ಲೂ ಕೂಡ ಸಿಗೋಲ್ಲ. ಓಕೆ, ನಾನಂತಲ್ಲ, ಇದು ಯಾವುದೇ ರೀತಿಯಾಗಿ ಅಲ್ಲಿ ಇನ್ಚಾರ್ಜ್ ಇದ್ದರೂ ಕೂಡ VTU ಇನ್ಚಾರ್ಜ್ ಇದ್ದರೂ ಕೂಡ ಅವ್ರಿಗೆ ಕೂಡ ಗೊತ್ತಿರಲ್ಲ. ಇನ್ನೇನಪ್ಪ ಅಂತಂದರೆ ರಿಸಲ್ಟ್ ಇನ್ನು 2 ಡೇಸಲ್ಲಿ ಬರೋಂಗಿತ್ತಪ್ಪ ಅಂದರೆ ಅವಾಗ ಅಪ್ಡೇಟ್ ಆಗ್ತದೆ. ಸೊ ಟೈಮ್ ಮಾತ್ರ ಹೇಳ್ಬೋದು, ಬೇಕಾದ್ರೆ ಸಾಯಂಕಾಲ. ಓಕೆ, ಯಾವಾಗಾದರೂ ನಮ್ಮ VTUದಲ್ಲಿ ಸಾಯಂಕಾಲನೇ ಬಿಡ್ತಾರೆ. ನಿಮಗೆ ಗೊತ್ತಿದೆ ಏನಕ್ಕೆ ಸಾಯಂಕಾಲ ಬಿಡ್ತಾರೆ ಅಂತಂದರೆ, ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ನಮ್ಮ ಬೆಂಗಳೂರಲ್ಲಿ IT ಕಂಪ್ನಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಕಂಪ್ನಿಗಳು ಎಲ್ಲವೂ ಕೂಡ ನೆಟ್ವರ್ಕ್ ಆ್ಯಕ್ಸೆಸ್ ಮಾಡ್ಕೊಂಡಾಗ ಸರ್ವರ್ ಬಿಸಿ ಆಗುತ್ತೆ ರಿಸಲ್ಟ್ ಬಂದಾಗ. ಸೊ ಆ ಸಮಸ್ಯೆ ಆಗ್ಬಿಡೋದು ನಾವು ಉದ್ದೇಶ ಇಟ್ಕೊಂಡು VTUದವ್ರು ಏನು ಮಾಡ್ತಾರೆ, ಈವ್ನಿಂಗ್ ಏನು ಮಾಡ್ತಾರೆ, ನಿಮ್ಮೊಂದು ರಿಸಲ್ಟ್ನ ಬಿಡೋಕ್ಕೆ ಟ್ರೈ ಮಾಡ್ತಾರೆ. ಈವ್ನಿಂಗ್ ಬಿಟ್ಟಂದರೆ ಸರ್ವರ್ ಫ್ರೀ ಇರುತ್ತೆ. ಅದರಲ್ಲಿ ಬೇರೆ ನಮ್ಮೊಂದು VTUದವ್ರು ಏನು ಮಾಡ್ತಾರೆ, ಒಳ್ಳೆ ಒಂದು ಸರ್ವರ್ ಆ್ಯಕ್ಸೆಸ್ ಮಾಡ್ಕೊಳ್ಳೋ ಕಾರಣ ಯಾವುದೇ ರೀತಿ ಎರರ್ ಆಗಲ್ಲ, ಈಸಿಯಾಗಿ ನಿಮ್ಮೊಂದು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಅಂದರೆ ರಿಸಲ್ಟ್ ಬಿಟ್ಟು ಒಬ್ಬೊಬ್ಬರು ಒಂದು 5 ಮಿನಿಟ್ಸ್ ಎರರ್ ಬರ್ಬೋದು, ಅಂದರೆ ಸರ್ವರ್ ಬಿಸಿ ಬರ್ಬೋದು. ಅದಾದ ತಕ್ಷಣ ಈಸಿಯಾಗಿ ರಿಸಲ್ಟ್ ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ ಒಂದು ಶೋ ಆಗ್ತಾ ಹೋಗ್ತದೆ. ಸೊ ಅಂತಂದರೆ ನೀವು ಏನಪ್ಪ ಅಂದರೆ ಈಗ ಮಾರ್ಕ್ ಶೀಟ್ ನೋಡ್ತೀರಿ ನೋಡ್ರಿ, ಒಂದು ಶೋ ಆಗುತ್ತಲ್ವ, ಆ ಪ್ರೊಸೆಸ್ ಅಂದರೆ ಪಿನ್ ಅಂತ ಪ್ರೊಸೆಸ್ ಅದಕ್ಕೆ 1 ಡೇ ತೊಗೊಳ್ತಾರೆ ಅಷ್ಟೇ. ಬಟ್ ನಿಮ್ದು ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್, ಒಂದು 6 ದಿನ ತೊಗೋಬೋದು. ಅದು ಪಿನ್ ಮಾಡೋಕ್ಕೆ 1 ಡೇ ಅಂದರೆ ಒಂದು 7 ದಿನ. ಇನ್ನೂ ಒಂದು 7 ದಿನದಲ್ಲಿ ಏನಪ್ಪ ಅಂದರೆ ಒಂದು ವಾರ. ಓಕೆ, ಒಂದು ವಾರದಲ್ಲಿ ನಿಮ್ಮೊಂದು ರಿಸಲ್ಟ್ ಬರ್ತದೆ, ಮ್ಯಾಕ್ಸಿಮಮ್ ಅಷ್ಟೇ ಆಗ್ಬೋದು. ಸರಿ, ಏನೇ ಆಗಲಿ ನಿಮ್ಮ ಫಸ್ಟ್ ಸೆಮ್ದು ರಿಸಲ್ಟ್ನ ತಕ್ಕನಂಗೆ ಎಲ್ಲ ಟೈಮ್ ನಾವು ವೀಡಿಯೋ ಮಾಡ್ಕೊಂಡು ಕೂರೋಕ್ಕಾಗಲ್ಲ, ನಿಮಗೆ ಗೊತ್ತಿದೆ. ಸೊ ಹಂಗಾಗಿ ವಾಟ್ಸಪ್ ಚಾನಲಲ್ಲೂ ಕೂಡ ನಿಮ್ಗೆ ಮೆಸೇಜ್ ಆಗ್ತಿರ್ತೀವಿ ಏನಾದರೂ ಬಂದಾಗ. ಸೊ ಹಂಗಾಗಿ ಮಸ್ಟ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಸರಿ, ಏನೇ ಒಂದು ಅಪ್ಡೇಟ್ ಬಂದರೆ ತಿಳಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.